ಇರಾನ್ನ ದಾಳಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸಲು ಸಿದ್ಧ ಅಂತ ಕೂಡ ಹೇಳಿದ್ದಾರೆ. ಇರಾನ್ ದಾಳಿಗೆ ಕೆಂಡವಾದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸಲು ಸಿದ್ಧವೆಂದಿದ್ದಾರೆ. ಹಿಂದೆಂದೂ ಕಂಡಿರದ ಬಲದೊಂದಿಗೆ ಎದುರಿಸುತ್ತೇವೆ ನಾವು. ಮತ್ತೊಮ್ಮೆ ಎಚ್ಚರಿಕೆ ನೀಡಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು. ಮತ್ತೊಮ್ಮೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇರಾನ್ ವಿರುದ್ಧ ಕಾರ್ಯಾಚರಣೆ 4 ವಾರ ಇರಬಹುದು. ಒಂದೇ ದಾಳಿಯಲ್ಲಿ ಇರಾನ್ನ 48 ನಾಯಕರ ಹತ್ಯೆಯನ್ನ ಮಾಡಿದ್ದೇವೆ. ನಮ್ಮ ಯಶಸ್ಸು ಯಾರೂ ಕೂಡ ನಂಬಲು ಸಾಧ್ಯವೇ ಇಲ್ಲ. ಟ್ರೂತ್ನಲ್ಲಿ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಟ್ರಂಪ್. ಇರಾನ್ ದಾಳಿಗೆ ಕೆರಳಿ ಕೆಂಡವಾದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತಂತೆ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ನೋಡಿ, ಇರಾನ್ನ ಯಾವುದೇ ದಾಳಿಯನ್ನ ಎದುರಿಸೋಕೆ ಫೇಸ್ ಮಾಡೋಕೆ ನಾವು ಸಿದ್ಧರಾಗಿದ್ದೇವೆ. ಹಿಂದೆಂದೂ ಕೂಡ ಕಂಡಿರದಂತಹ ಬಲದೊಂದಿಗೆ ನಾವು ಈ ದಾಳಿಯನ್ನ ಎದುರಿಸ್ತೇವೆ ಎಂದಿದ್ದಾರೆ. ಅದರ ಜೊತೆಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು ಇರಾನ್ ಪಡೆಗೆ. ಇರಾನ್ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿರಬಹುದು, 4 ವಾರ ಕಾರ್ಯಾಚರಣೆ ಮಾಡಿರಬಹುದು. ಆದರೆ ಒಂದೇ ದಾಳಿಯಲ್ಲಿ ಇರಾನ್ನ 48 ನಾಯಕರ ಹತ್ಯೆಯನ್ನ ಮಾಡಿದ್ದೇವೆ. ಇದು ನಮ್ಮ ಯಶಸ್ಸು. ಈ ಯಶಸ್ಸನ್ನ ಯಾರೂ ಕೂಡ ನಂಬೋಕೆ ಸಾಧ್ಯವೇ ಇಲ್ಲ ಅಂತ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. United States and its partners have launched Operation Epic Fury, one of the largest, most complex, most overwhelming military offensives the world has ever seen. Nobody's seen anything like it. We have hit hundreds of targets in Iran, including Revolutionary Guard facilities, Iranian air defense systems. Just now it was announced that we knocked out 9 ships plus their naval building, all in a matter of literally minutes. Iran's formerly supreme leader, Ayatollah Khamenei, is dead. This wretched and vile man had the blood of hundreds and even thousands of Americans on his hands and was responsible for the slaughter of countless thousands of innocent people all across many countries. Last night, all over Iran, the voices of the Iranian people could be heard cheering and celebrating in the streets when his death was announced. The entire military command is gone as well, and many of them want to surrender into saving their lives. The United States and its partners have